ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇವತ್ತು ವೀಕೆಂಡ್ ಅಲ್ವಾ, ಮನೆಯಲ್ಲಿ ಎಲ್ಲರೂ ಇರ್ತಾರೆ. ಸೊ ನಾನಿವತ್ತು ನಿಮಗೆ ಹೈದರಾಬಾದಲ್ಲಿ ಫೇಮಸ್ ಇದು ಮದುವೆ ಮನೆಗಳಲ್ಲಿ ಗ್ರೀನ್ ಚಿಕನ್ ಮಸಾಲ ಅಂತಲೇ ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ಸಖತ್ತಾಗಿರುತ್ತೆ. ಅದ್ರದ್ದು ಯಾರೆಲ್ಲ ಟೇಸ್ಟ್ ಮಾಡಿರ್ತೀರೋ ಅವರಿಗೆ ಇದ್ರದ್ದು ಗೊತ್ತಿರುತ್ತೆ. ಸೊ ಆ ಥರ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ನಾನು 8 ಏಲಕ್ಕಿನ ತೊಗೊಂಡಿದ್ದೀನಿ, 4 ಚಿಕ್ಕ ಚಕ್ಕೆನ ತೊಗೊಂಡಿದ್ದೀನಿ, 6 ಲವಂಗನ ತೊಗೊಂಡಿದ್ದೀನಿ, 1 ಟೀ ಸ್ಪೂನು ಕಾಳು ಮೆಣಸು, 1 ಟೀ ಸ್ಪೂನು ಶಾಹಿ ಜೀರನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 3 ಇಂಚು ಶುಂಠಿನ ತೊಗೊಂಡಿದ್ದೀನಿ, 15ರಿಂದ 20 ನಾನು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 8ರಿಂದ 9 ಹಸಿಮೆಣಸಿನಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, 1 ಮುಷ್ಟಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 15 ಗೋಡಂಬಿ ಮತ್ತು 15 ಬಾದಾಮಿನ ಬಿಸಿನೀರಿನಲ್ಲಿ ನೆನೆಸಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮೊದಲನೇದಾಗಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಪುದೀನ ಸೊಪ್ಪನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಏನೇನೆಲ್ಲ ಸ್ಪೈಸಸ್ನ ನಾನು ತೋರಿಸಿದ್ನಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು 15 ಗೋಡಂಬಿ, 15 ಬಾದಾಮಿನೂ ಸಹ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನೈಸಾಗಿ ನಾವು ಪೇಸ್ಟ್ನ ಮಾಡ್ಕೋಬೇಕು. ನೋಡಿ, ನೈಸಾಗಿ ನಾನು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ. ಈ ಥರ ಗಂಧ ಥರ ಪೇಸ್ಟ್ ಆಗಬೇಕು ನಮಗೆ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ನಾನು ಸುಮಾರು 3 ದಪ್ಪ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಫ್ರೈ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಲ್ಲ, ಸುಮಾರಾಗಿ ನಮಗೆ ಫ್ರೈ ಆದರೆ ಸಾಕು. ನೋಡಿ, ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಹಸಿ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರೋದು. ನೋಡಿ, ಈಗ ನಾನು ಇದಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಸುಮಾರು 4ರಿಂದ 5 ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಚಿಕನನ್ನು ಹಾಕೋತಾ ಇದ್ದೀನಿ. ಸುಮಾರು ನಾನಿಲ್ಲಿ 1 kg ಅಷ್ಟು ನಾನು ಚಿಕನನ್ನು ತಗೊಂಡಿದ್ದೀನಿ. ನೋಡಿ, ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗೋದಕ್ಕೆ. ನೋಡಿ, ಚಿಕನ್ನು ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ನೋಡಿ, ಚಿಕನ್ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ 1-2 ಮಿನಿಟ್ಸ್ ಆದಮೇಲೆ 100 ಗ್ರಾಮ್ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿದ್ದೀನಿ, ಕ್ರೀಮಿ ಥರ. ಅದನ್ನು ಹಾಕೋತೀನಿ. ನೋಡಿ, ಈಗ ನಾನು ಸುಮಾರು 100 ಗ್ರಾಮ್ ಅಷ್ಟು ಗಟ್ಟಿ ಮೊಸರನ್ನ ಚೆನ್ನಾಗಿ ವಿಸ್ಕ್ ಮಾಡಿ ನಾನು ತಗೊಂಡಿದ್ದೀನಿ. ಯಾವುದೇ ರೀತಿ ಲಂಪ್ಸ್ ಇರಬಾರ್ದು, ಹುಳಿ ಅಂಶ ಇರಬಾರ್ದು. ನೋಡಿ, ಮೊಸರು ಹಾಕಿ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ. ಈಗ ಇದು ಚೆನ್ನಾಗಿ ಮೊಸರು ಹೊಂದ್ಕೋಬೇಕು ಚಿಕನ್ಗೆ. ಎಲ್ಲ ಚೆನ್ನಾಗಿ ಮಿಕ್ಸ್ನ ಮಾಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು 10 ನಿಮಿಷ ಬಿಟ್ಬಿಡೋಣ ಹಾಗೆ. ನೋಡಿ, 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ನಾನು ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ನಿಂಬೆಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಬಿಟ್ಟರೆ ರೆಡಿ ಟು ಸರ್ವ್. ನೋಡಿ, 15 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ಆಹಾ, ನೋಡಿ ಫ್ರೆಂಡ್ಸ್, ಏನು ಸಖತ್ತಾಗಿದೆ.
ಇದಪ್ಪ ಇರೋದು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಒಂದು ಸಲ ನಿಮ್ಮ ಮನೆಯಲ್ಲಿ ಮಾಡಿ ಇದನ್ನು ಬಳ್ಕೊಂಡು ತಿಂದ್ಬಿಡ್ತಾರೆ ಫ್ರೆಂಡ್ಸ್. ಇದು ಕೈ ಬೆರಳಂತೂ ಚೂರ್ತಾನೆ ಇರ್ತಾರೆ ಬಿಡಿ, ಅಷ್ಟು ಸಖತ್ತಾಗಿದೆ ಈ ಟೇಸ್ಟ್ ಮಾತ್ರ. ನೋಡಿ ಇವಾಗ ನಿಮ್ಮ ಮುಂದೆನೇ ನಾನು ಒಂದು ಪೀಸ್ನ ಟೇಸ್ಟ್ ನೋಡ್ತೀನಿ. ನೋಡಿ ಒಂದು ಪ್ಲೇಟ್ಗೆ ಹಾಕೋತೀನಿ. ಟ್ರಸ್ಟ್ ಮೀ ಗೈಸ್, ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಇದಕ್ಕೆ ಮಲ್ಬಾರ್ ಪರೋಟ ಇದು ಬಿಟ್ಟರೆ ಸಖತ್ತಾಗಿದೆ ಫ್ರೆಂಡ್ಸ್. ನಾನು ಮಲ್ಬಾರ್ ಪರೋಟನ ತರಿಸಿದ್ದೀನಿ. ಈಗ ನೋಡಿ ಬಿಸಿ ಬಿಸಿ ಮಲ್ಬಾರ್ ಪರೋಟಾಗೆ ಹೈದ್ರಾಬಾದಿ ಗ್ರೀನ್ ಚಿಕನ್ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೇ. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಪ್ಪದರೇ ತಿಳಿಸಿ. ಬಾಯ್.